ನೋಡಿ ಚೀಸ್ನ ಈ ರೇಂಜ್ ಕಚ್ಚಿರೋದು ಆಗಿದೆ ಅಂತ. ಆಲ್ರೆಡಿ ಒಂದು ರೆಡಿ ಆಗಿದೆ. ಏನದು ಮಕ್ಕ ಬ್ರೆಡ್ ಇದು ವಿಷ್ಣುವರ್ಧನ್ ಅವರ ಕಾರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್. ಸೊ 3 days ಆಯಿತು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ತುಂಬಾ ಟ್ರೈ ಮಾಡಿದೆ ಅಪ್ಲೋಡ್ ಮಾಡೋಣ ಅಂತ, ಬಟ್ ಸ್ವಲ್ಪ ರೀಸನ್ಸಿಂದ ಆಗಿಲ್ಲ. ನನಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ಬ್ರೇಕ್ ತೊಗೊಂಡ್ಬಿಟ್ಟಿದೆ 1 to 3 days ಹಂಗೆ. ಸೊ ಆ್ಯಕ್ಚುಲಿ ಸಡನ್ನಾಗಿ ಕಿರಣ್ ಏನಾಯಿತು, ಹೇರ್ ಫ್ರೈಯರ್ ತೊಗೊಳ್ಳೋಣ ಅಂತ ತುಂಬ ದಿನದಿಂದ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ತೊಗೊಂಬಂದಿದ್ದಾರೆ. ಹ್ಯಾವೆಲ್ಸ್ ಅಂತ. ಇದು ಆ್ಯಕ್ಚುಲಿ ನಾವು ಶೋರೂಮ್ಗೆ ಹೋಗಿ ನೋಡಿದ್ವಿ, ಫಿಲಿಪ್ಸ್ ಮತ್ತು ಇನ್ನೊಂದು ಪಿಜನ್ ಅಂತ. ಕಿರಣ್ಗೆ ಅದು ಯಾವುದೂ ಇಷ್ಟ ಆಗಿಲ್ಲ, ಆನ್ಲೈನ್ ಸಡನ್ನಾಗಿ ಆರ್ಡ್ರ್ ಮಾಡಿದ್ದಾರೆ. ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಾನೇ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಕಿರಣ್ ಟ್ರೈ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಏನು ಮಾಡ್ತಾ ಇದ್ದಾರೆ, ಯಾವ ಥರ ಇದೆ ಏರ್ ಫ್ರೈಯರ್ ಅಂತ. ಸೊ ಇನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದಲ್ವಾ, ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಇನ್ ಡೀಟೇಲಾಗಿ ನಾವು ಯೂಸ್ ಮಾಡಿ ಯಾವ ಥರ ಅನಿಸುತ್ತೆ ಅಂತ ಆದಮೇಲೆ ನಾವು ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ, ಚೆನ್ನಾಗಿದೆಯೋ ಇಲ್ಲ ಅಂತ. ಅದ್ರ ಜೊತೆ ಕಿರಣ್ ಅದು ಬೇಕಿಂಗ್ದು ಪೇಪರ್ ಕೂಡ ತರಿಸಿದ್ದಾರೆ, ನೆಕ್ಸ್ಟ್ ಯೂಸ್ ಮಾಡೋಕ್ಕಾಗುತ್ತೆ ಅಂತ. ಹಾಗೆ ನನ್ನ ಬ್ಯಾಟರ್ ಕೂಡ ಇತ್ತು, ದೋಸೆ ಚಟ್ನಿ ಕೂಡ ಮಾಡಿದೆ ತಿನ್ನೋಕ್ಕಾಗುತ್ತೆ ಅಂತ. ಏನೋ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದಿದ ತಕ್ಷಣ ಬಾದಾಮ್ನ ಸುಳಿತಾ ಇದ್ದಾಳೆ, ನನಗೆ ಕಿರಣ್ಗೆ ಬಿಚ್ಚಿ ಕೊಡ್ತಾಳೆ. ಸೊ ಹಾಗೆ ಸ್ವಲ್ಪ ಐಟಮ್ಸ್ನೆಲ್ಲ ಆರ್ಡ್ರ್ ಮಾಡಿತ್ತು, ಅದೆಲ್ಲ ಇನ್ನೂ ಎತ್ತಿಟ್ಕೋಬೇಕು. ಎಲ್ಲ ತರಕಾರಿ ಎಲ್ಲ ಮಿಕ್ಸ್ಡ್ ವೆಜ್ಜೀಸ್ ಎಲ್ಲ ಫಸ್ಟು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಲೈಟಾಗಿ ಆಯಿಲ್ನ ಗ್ರೀಸ್ ಮಾಡಿ ಅದು ಪೇಪರ್ ತೊಗೊಂಬಂದಿದ್ವಲ್ಲ ಅದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದಾರೆ. ಇದು ಏನಂದರೆ ತುಂಬ ಲೆಸ್ ಆಯಿಲಲ್ಲಿ ನಾವು ಆರಾಮಾಗಿ ಕುಕ್ ಮಾಡ್ಬೋದು. ನನಗಂತೂ ಫಸ್ಟ್ ಬೇಡ ಅಂತ ಇದ್ದೆ, ಇವಾಗ ಇದು ರೆಸಿಪಿ ಎಲ್ಲ ಮಾಡ್ತಾ ಇದ್ರಲ್ಲ, ಓಕೆ ಎಷ್ಟು ಈಸಿಯಾಗಿ ಆಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಫಸ್ಟ್ ಎಲ್ಲ ಹಂಗಂತ ಇದ್ನಲ್ಲ ಅಂದ್ಬಿಟ್ಟು ತೊಗೊಂಬಂದ್ಬಿಟ್ಟಿದ್ದಾರೆ ಕಿರಣ್. ನನಗೆ ಹೇಳ್ತಾ ಇದ್ರೆ ಹಂಗೆ ನಾನು ಬೇಡ ಅಂತಲೇ ಇರ್ತೀನಿ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದಾರೆ. ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ರೆಡಿ ಮಾಡ್ತಾ ಇದ್ದಾರೆ ಬ್ರೇಕ್ಫಾಸ್ಟ್. ಇನ್ನೇನು ಕಿರಣ್ದು ಇನ್ನು ಬರ್ತಾ ಇರುತ್ತೆ ರೆಸಿಪೀಸ್ ಎಲ್ಲ ಏರ್ ಫ್ರೈಯರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನಂದು ಕಾಸು ಏನು ತಾತ ಕೊಡ್ತೀಯಾ? ಯಾಕೆ? ಏನಕ್ಕೆ? ಕೊಟ್ಟು ಕೊಟ್ಟು ಬಾಯ ಸರಿ ಕೊಡ್ತೀನಿ. ಅದೇನದು ಹೇಳು, ಕೊಡ್ತೀನಿ. ಕೆಳಗಡೆ ಇದಲ್ಲ. ಅಯ್ಯೋ ಹಾ ಏನು ಬ್ರೆಡ್ ಕನ್ಫ್ಯೂಸ್ ಆಗ್ಬಿಟ್ಲು. 0 ಮೈದಾ ಬ್ರೆಡ್, ವೀಟ್ 100% ವೀಟ್ ಬ್ರೆಡ್ ತರಿಸಿರೋದು. ಆಮೇಲೆ ಇದು ಚೀಸ್ ಸ್ಲೈಸಸ್ ಕ್ಯೂಬ್ಸಾ ಇದೆ. ಮತ್ತು ಇದರಲ್ಲಿ ಇದೇನಿದು? ಸೊಪ್ಪು, ಕರೆಕ್ಟ್, ಕೊತ್ತಂಬರಿ. ಆಮೇಲೆ ಇದೇನಿದು? ಇದೇನು ಹೇಳು? ಅತ್ತ ಕಿರ್ಪಪ್ಪ ಕೊಡು. ಇದೇನು ಹೇಳು? ಏನದು? ಮಕ್ಕನ ನಿನ್ಗೆ ತರಿಸಿರೋದು. ಆಮೇಲೆ ಹೊಸ ಹೇರ್ ಫ್ರೈಯರ್ ತಂದಿದ್ದಾರಲ್ಲ ಪಪ್ಪ, ಅದ್ರಲ್ಲಿ ಮಾಡೋಣ ಆಯ್ತಾ? ಏನದು ಮಕ್ಕನಾ? ಇದೇನಿದು? ಏನು ಬಿಸ್ತಾ ಇದೆಯಾ? ಸಿಪ್ಪೆ ಬಿಸ್ತಿದೆ. ಏನದು? ಯಾರಿಗೆ ಬಿಸ್ತಾ ಇದೆಯಾ? ಮಮ್ಮಿಗೆ. ಮಮ್ಮಿ ತಿಂದ್ರು, ನೀನು ಪಪ್ಪಗೆ ತಿನ್ಸು ಬಿಚ್ಚಿ. ಅದಾದ್ಮೇಲೆ ಹೂವು ಇದೆ. ಇದೇನಿದು? ಹೂವ. ಆಮೇಲೆ ಬೆಳ್ಳುಳ್ಳಿ ಇದೆ ಅಷ್ಟೇ. ಇವಾಗೇನು ಆಗಿದ್ಯಾ? ಇದನ್ನೇ ಕಾಣುತ್ತೆ. ಆಗಿದೆ ಅಂತ. ಇದು ಬೇಡ. ಆಯ್ತಾ? ಖಾರ ಆಗುತ್ತೆ ಸ್ವಲ್ಪ. ಇದು ಬಿಸಿ ಐತೆ ನೋಡಿ, ಚೀಸ್ನ ಈ ರೇಂಜ್ ಕಚ್ಚಿರೋದು. ಮಾಡಿ ಏನು ಇಟ್ಕೊಂಡಿದ್ಯಾ?
ಚೀಸು ಇಷ್ಟನಾ ನಿಂಗೆ? ಅದು ಖಾಲಿ ಮಾಡಿ ಫಸ್ಟ್ ಬೀಳ್ತೀಯ ಕೆಳಗಡೆ. ಬ್ರೆಡ್ಗೆ ಬಟರ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದೆಯಲ್ಲ, ಆಮೇಲೆ ಇವಾಗ ಚೀಸ್ ಹಾಕ್ತಾ ಇದ್ದಾರೆ. ಆಮೇಲೆ ಅದನ್ನು ತರಕಾರಿ ಎಲ್ಲ ಇದಕ್ಕೆ ಹಾಕಿ ತಿನ್ನೋದು. ಇಲ್ಲ ಆಲ್ರೆಡಿ ಒಂದು ರೆಡಿಯಾಗಿದೆ. ಸೊ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಮ್ಯಾಂಗೋ ಜ್ಯೂಸ್, ಸರಿ ಆಯಿಲ್ ಹಾಕದೆ ಮಾಡಿರೋವಂಥದ್ದು ಸ್ಯಾಂಡ್ವಿಚ್ ಮತ್ತು ಜ್ಯೂಸ್ ಅಂತ ಎಲ್ಲ. ಲಲ್ಲಿ ಒಂದು ಕರ್ಕೊಂಡು ಹೋಗಿದ್ದಾಳೆ, ಅಲ್ಲೇ ಆಟ ಆಡ್ತಾ ಇದ್ದಾಳೆ. ಹೇಗಿದೆ? ಸಾಕತ್ತಾಗಿದ್ದಾಳ ಟೇಸ್ಟು ಈ ಥರ. ಇನ್ನೂ ಅದರಲ್ಲಿ ತುಂಬ ರೆಸಿಪೀಸ್ ಟ್ರೈ ಮಾಡಿದೆ. ಆ್ಯಕ್ಚುಲಿ ಇವತ್ತು ಪ್ರಾಪರಾಗಿ ನಂಗೆ ರೆಸಿಪಿ ತೋರ್ಸೋಕ್ಕೆ ಆಗಿಲ್ಲ, ನನಗೂ ಹುಷಾರಿರಲಿಲ್ಲ, ಫುಲ್ ಬ್ಯಾಕ್ ಪೇನ್, ಮಲ್ಕೊಬಿಟ್ಟಿದೆ. ಅದಕ್ಕೆ ಕಿರಣ್ ಮಾಡಿದ್ದಾರೆ ಇವತ್ತು ಬ್ರೇಕ್ಫಾಸ್ಟ್. ಅದಕ್ಕೆ ಕಂಪ್ಲೀಟಾಗಿ ತೋರ್ಸೋಕ್ಕಾಗಿಲ್ಲ, ಬಟ್ ಎಷ್ಟಾಗುತ್ತೆ ಅಷ್ಟು ರೆಕಾರ್ಡ್ ಮಾಡಿದ್ದೀನಿ. ನೆಕ್ಸ್ಟ್ ಟೈಮಿಂದ ಪ್ರಾಪರಾಗಿದ್ದು ರೆಸಿಪೀಸ್ ಶೇರ್ ಮಾಡ್ತೀನಿ, ಮತ್ತು ಅದೆಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಫಸ್ಟ್ ಯೂಸ್ ಮಾಡಿ ಆಮೇಲೆ ಡೀಟೇಲ್ಸ್ ಕೊಡೋಣ ಅಂತ ಅಷ್ಟೇ. ಓಕೆ, ಫೈನಲಿ ರೆಡಿಯಾಗಿದ್ದೀವಿ. ರೆಡಿಯಾಗಿ ಆಚೆ ಹೋಗೋಣ ಅಂತ. ಎಲ್ಲಿ ಅಂದರೆ ನನಗೂ ಗೊತ್ತಿಲ್ಲ, ಕಿರಣಾಗಿ ಸಡನ್ನಾಗಿ ಸರ್ಪ್ರೈಸ್. ಏನಂದರೆ ಆಫೀಸಲ್ಲಿ ಕಲೀಗ್ಸ್ ಎಲ್ಲ ಮಾತಾಡ್ಕೊಂಡಿದ್ದಾರಂತೆ, ಎಲ್ಲಾದರೂ ಹೋಗೋಣ, ಫ್ಯಾಮಿಲಿ ಔಟಿಂಗ್ ಥರ ಎಲ್ಲಾದರೂ ಹೋಗೋಣ ಅಂತ. ಸೊ ರೆಡಿಯಾಗಿದ್ದೀನಿ. ಎಲ್ಲಿ ಅಂತ ನಂಗೆ ನಿಜ ಗೊತ್ತಿಲ್ಲ. ಕಿರಣ್ಗೆ ಕೇಳಿದೆ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಸೊ ನೋಡೋಣ ಎಲ್ಲಿ ಹೋಗೋದು ಏನು ಅಂತ. ಸೊ ಕಿರಣ್ ಕಲೀಗ್ಸೇ ಅವ್ರ ಫ್ಯಾಮಿಲಿ ಮತ್ತು ಎಲ್ಲರೂ ಹೋಗ್ತಾರೆ. ಒಂದು 10 ಜನ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಅಪ್ಪ ನನ್ನ ಬ್ಯಾಗ್ನ ಕಿತ್ತಿ ಇಡ್ತಾ ಇದ್ದಾಳೆ. ಸೊ ನಾನು ರೆಡಿಯಾಗಿದ್ದೀನಿ. ಸೊ ಈ ಬ್ಯಾಗ್ ತೊಗೊಂಡೋಗ್ತಾ ಇದ್ದೀನಿ, ರೀಸೆಂಟಾಗಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ, ತುಂಬ ಎಲ್ಲ ಇಡ್ಸಿದೆ. ನಂಗೆ ಏನೇನು ಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ಅದರಲ್ಲಿ ಇಡ್ಸಿದೆ ಒಂದೇ ಬ್ಯಾಗಲ್ಲಿ. ಸೊ ಏನಾಗೆ ರೆಡಿ ಮಾಡೋಣ ಅಂದರೆ ಅವಳು ಬಟ್ಟೆನೇ ಹಾಕಿಸ್ಕೊತಾ ಇಲ್ಲ ನೋಡಿ, ಓಡಾಡ್ತಾ ಇದ್ದಾಳೆ. ಅವಾಗಿಂದ ಒಂದು 3 ಜೊತೆ ಬಟ್ಟೆ ಇಟ್ಟಿದ್ದೀನಿ, ಅದು ಬೇಡ ಇದು ಬೇಡ ಇದು ಬೇಡ ಹಂಗೆ ಹೇಳ್ತಾನೆ ಇದ್ದಾಳೆ. ಸೊ ಅವಳಿಗೆ ಬಟ್ಟೆ ಹಾಕ್ಸೋದು ಇಷ್ಟೊತ್ತು ಜುಟ್ಟು ಹಾಕೋಕ್ಕೆ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಒಂದು ಎಷ್ಟು ದಿನದಿಂದ ಓಡಾಡಿ ಜುಟ್ಟು ಹಾಕಿದ್ದೀನಿ. ಇವಾಗ ಡ್ರೆಸ್ ಹಾಕೋಕೆ ಒಂದು ಕಷ್ಟ ಆಗ್ತಾಯಿದೆ. ನೋಡೋಣ ಹಾಕ್ಸ್ಕೊತೊಳೋದಿಲ್ಲ ಅಂತ. ಏನೇನು ಡ್ರೆಸ್ ಹಾಕ್ಸ್ಕೊಂಡಿಲ್ಲ ಅಂದರೆ ನಾವು ಬಿಟ್ಟು ಹೋಗ್ತೀವಿ. ಹಾಂ, ತೋರ್ಸಂಗೂ ಇಲ್ಲ ಬಟ್ಟೆ ಹೆಂಗೆ ಓಡಾಡ್ತಿದ್ದಾಳೆ. ಫೈನಲಿ ಒಂದು ದೊಡ್ಡ ಟಾಸ್ಕ್ ಆಯಿತು. ಬಟ್ಟೆ ಹಾಕ್ಸ್ಕೊಂಡ್ಲು. 3-4 ಜೊತೆ ಚೇಂಜ್ ಹಂಗೆ ಮಾಡಿದ್ದು. ಬೆಳಗ್ಗೆ ಮಾಡಿದ್ರಲ್ಲ ಕಿರಣ್, ಟೋಸ್ಟ್ ತಿಂತಾ ಇದ್ದಾಳೆ. ಕಿರಣೇ ಹಾಕಿದ್ದು. ಇಬ್ಬರು ಸರ್ಕಸ್ ಮಾಡಿ ಬಟ್ಟೆ ಹಾಕ್ಸಿದ್ವಿ. ಎಲ್ಲೋಗೋಣ ಬಂಗಾರಿ? ಎಲ್ಲೋಗೋಣ? ಟಾಟಾ ಹೋಗೋಣ. ಏನು ತಿಂತಾ ಇದೀಯಾ? ಬೆದ್ದು. ತಿನ್ನು. ಚೆನ್ನಾಗಿದೆಯಾ? ಇನ್ನಲ್ಲಿ ಬಿಡ್ತಾ ಇದೀವಿ. 2 o'clock ಆಗೇ ಬಿಡ್ತು. 1 ಗಂಟೆಗೆ ಬಿಡೋಣ ಅಂದ್ಕೊಂಡಿದ್ವಿ. ಸೊ ಗೊತ್ತಲ್ಲ ಯಾವಾಗ ಏನು ಅನ್ಕೊಂತೀವಿ ಆ ಟೈಮ್ಗೆ ಆಗಲ್ಲ. ಸೊ ಇವಾಗ 2 o'clock ಆಗಿದೆ. ವಾಟರ್ ಬಾಟಲ್ ಒಂದು ತೊಗೊಂಡು ಹೋಗ್ತಾ ಇದ್ದೀನಿ. ಕಿರಣ್, ಎಷ್ಟು ಜನ ಆಗ್ಬೋದು ಹೋಗ್ತಾ ಇರೋದು ನಾವು? ಎಷ್ಟು ಜನ ಇವಾಗ? 11 ಮೆಂಬರ್ಸ್. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ? ವಿಂಟೇಜ್ ಕಾರ್ ಶ್ರೀರಂಗಪಟ್ಟಣ. ಹೌದಾ? ಊಟ ಅದಕ್ಕೂ ಮುಂಚೆ ಮಾಡ್ಕೊಂಡು ಹೋಗೋದು. ಆಲ್ರೆಡಿ 2 ಆಗಿಬಿಟ್ಟಿದೆ. ಈಗೇನ ಇಷ್ಟೊತ್ತಿಗೆ ಮಲಗೋ ಟೈಮ್ ಹೊಳ್ದು, ಅದಕ್ಕೆ ಹೋಗಿ ಊಟ ಮಾಡ್ಕೊಂಡು ಹೊರಡೋದು. ಆಯ್ತು, ಇಷ್ಟೊತ್ತು ಗೊತ್ತಿರಲಿಲ್ಲ. ನಾನು ಹೇಳಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ. ಇಳಿನ ಇಲ್ಲ ಏನದು? बता दो कैसे नहीं करते हैं. ಸೊ ಇವ್ರ ಕಾರಲ್ಲೇ ನಾವು ಹೋಗಿದ್ದು. ಲಾಸ್ಟ್ ಟೈಮ್ ಊಟಿಗೆ ಹೋಗಿದ್ವಲ್ಲ, ನಮ್ಮ ಕಾರ್ ಕೊಟ್ಬಿಟ್ಟು ಇವ್ರದ್ದು ಕಾರ್ ತೊಗೊಂಡೋಗಿದ್ದು. ಇವ್ರದ್ದು ಸ್ವಲ್ಪ ದೊಡ್ಡ ಕಾರ್ ಇದೆ, 7 ಸೀಟರ್ ಆಗಿ. ಸೊ ಹಾಗಾಗಿ ನಮ್ಮದು ಕಾರ್ ಮನೇಲೇ ಬಿಟ್ಟು ಅವ್ರು ಬಂದಿದ್ದರು. ನಮ್ಮ ಮನೆ ಹತ್ರನೇ ಇರೋದು. ಸೊ ಅವ್ರ ಕಾರಲ್ಲೇ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೇ ಅವ್ರಿಗೂ ಕೂಡ ಮಗಳಿದ್ದಾರೆ. ಫಸ್ಟ್ ಮಗಳು ಬಂದು
ನಮ್ಮ ಇಯಾನಾಗೆ ಒಂದು 6 to 7 months ಏನೋ ಡಿಫ್ರೆನ್ಸ್ ಆಗುತ್ತೆ ಅನಿಸುತ್ತೆ. ಅವಳದು ಟಾಯ್ಸ್ ಎಲ್ಲ ಇತ್ತು, ಹಿಡ್ಕೊಂಡು ಆಟ ಆಡ್ತಾ ಇದ್ಲು. ಹಂಗೆ ಕಾರಲ್ಲಿ ಫುಲ್ ನಿದ್ದೆ ಹೋಗ್ಬಿಟ್ಲು. ಸೊ ಆ್ಯಕ್ಚುಲಿ ನಿದ್ದೆ ಟೈಮ್ ಅವಳೆ 1 ಗಂಟೆಗೆಲ್ಲ ಮಲಗಿಬಿಡ್ತಾಳೆ ಮಧ್ಯಾಹ್ನ. ಸೊ ಅದಕ್ಕೆ ಕಾರಲ್ಲಿ ಮಲ್ಕೊಂಡಿದ್ಲು. ಇನ್ನೇನು ಅಲ್ಲಿ ಕದಂಬ ಹೋಟೆಲ್ಗೆ ಬಂದ್ವಿ, ಊಟ ಮೀಲ್ಸ್ ತೊಗೊಂಡಿದ್ದೀವಿ. ತುಂಬ ಚೆನ್ನಾಗಿತ್ತು ಊಟ, ಬಟ್ ತುಂಬ ಕ್ರೌಡ್ ಇತ್ತು, ಎಷ್ಟೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ಸೀಟ್ಗೋಸ್ಕರ. ಸೊ ಇನ್ನೇನು ಮೀಲ್ಸ್ ತೊಗೊಂಡಿದ್ವಿ. ಕರೆಕ್ಟ್ ಇಯಾನ ಕೂಡ ಇದ್ಲು, ಅವಳಿಗೂ ತಿನ್ನಿಸ್ತಾ ಇದ್ವಿ. ಅವಳಿಗೆ ಜಿಲೇಬಿ ಮತ್ತು ಇದೇನಾದರೂ ಏನು ಪಾಪಡ್ ಸಂಡಿಗೆ ನೋಡಿಬಿಟ್ರೆ ಹತ್ರ ಊಟ ಮಾಡಿಸೋದೇ ಕಷ್ಟ ಆಗಿಬಿಡುತ್ತೆ. ಸೊ ಊಟ ಎಲ್ಲ ತುಂಬ ಚೆನ್ನಾಗಾಯಿತು, ನನಗೆ ತುಂಬಾ ಇಷ್ಟ ಆಯಿತು. ಸೊ ಅದಾದಮೇಲೆ ಲಾಸ್ಟಲ್ಲಿ ಐಸ್ ಕ್ರೀಮ್, ಪಾನ್ ಮತ್ತು ಬನಾನ ಎಲ್ಲ ಕೊಟ್ಟರು. ನಾನು ಬನಾನ ಎತ್ತಿಟ್ಕೊಂಡೆ, ಆಮೇಲೆ ಏನಾಗಿ ತಿನ್ಸೋಕ್ಕೆ ಬರುತ್ತೆ ಅಂತ, ಯಾಕಂದರೆ ಅವಳು ಕರೆಕ್ಟಾಗಿ ಅರ್ಧಂಬರ್ಧ ತಿಂದಿದ್ಲು. ಸೊ ಹಾಗಾಗಿ ಇನ್ನೂ ಒಬ್ಬರು ಬರೋದಿತ್ತು, ವೆಯ್ಟ್ ಮಾಡ್ತಾಯಿದ್ವಿ. ಒಂದು ಅರ್ಧ ಗಂಟೆ ಇಲ್ಲೇ ವೆಯ್ಟ್ ಮಾಡ್ಕೊಂಡಿದ್ವಿ. ಆಮೇಲೆ ಅವರು ಕೂಡ ಬಂದರು. ಅವ್ರು ಬಂದಾದಮೇಲೆ 2 ಕಾರ್ ಅಲ್ವಾ. ಸೊ ನಾನು, ಕಿರಣ್ ಮತ್ತು ಅವರು ಒಂದು ಕಾರಲ್ಲಿ ಬಂದ್ವಿ. ಅವ್ರ ಮಗಳು ಕೂಡ ಕರ್ಕೊಂಬಂದಿದ್ವಿ. ಆಮೇಲೆ ಇನ್ನೊಂದು ಕಾರಲ್ಲಿ ಅಷ್ಟು ಜನ. ಸೊ 2 ಕಾರಲ್ಲಿ ಟೋಟಲ್ ಹೋಗ್ತಾ ಇರೋದು. ಸೊ ಬನಾನ ಕೂಡ ಇಟ್ಕೊಂಡಿದ್ನಲ್ಲ, ಇಯಾನಾಗೆ ತಿನ್ನಿಸ್ತಾ ಇದ್ದೀನಿ. ಒಂದು ಬನಾನ ಅಂದರೆ ತಿಂತಾಳೆ. ಸೊ ಅದಕ್ಕೆ ಅದೊಂದು ಇಟ್ಕೊಂಡ್ಬಿಟ್ರೆ ನಂಗೆ ಆರಾಮ, ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೆ ಆರಾಮಾಗಿರ್ಬೋದು. ಹಾಗೆ ಲೈಟಾಗಿ ಮಳೆ ಕೂಡ ಬರ್ತಾಯಿತ್ತು, ತುಂಬಾ ಚೆನ್ನಾಗಿತ್ತು ವೆದರ್ ಮಾತ್ರ. ಆರಾಮಾಗಿ ಮಳೆಯಲ್ಲಿ ಮಸ್ತ್ ವೆದರ್ ಇತ್ತು, ಚೆನ್ನಾಗಿ ಟ್ರಾವೆಲ್ ಮಾಡ್ಕೊಂಡು ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಸೊ 6 o'clock ಆಯಿತು ನಾವಿಲ್ಲಿ ಜಸ್ಟ್ ರೀಚ್ ಆಗೋಷ್ಟಿಗೆ. ಪಯಣ ಅದು ಏನೋ ಕಾರ್ ಮ್ಯೂಸಿಯಂ ಅಂತೆ. ಬರೋಷ್ಟಿಗೆ 6 ಗಂಟೆ ಆಗ್ಬಿಟ್ಟಿದೆ, ಲೈಟಾಗಿ ಮಳೆ ಬೇರೆ ಬರ್ತಾ ಇದೆ. ಏನೋ ನೋಡಿ ಅಲ್ಲಿ ಆಲ್ರೆಡಿ 6 ಆಗಿದೆ. ನಾವು ಬಿಡೋಷ್ಟಿಗೆ ಇಲ್ಲಿ ಬಿಟ್ಟು ಮನೆಗೆ ಹೋಗೋಷ್ಟಿಗೆ ನೈಟ್ ಆಗುತ್ತೆ ಅಂತ ಅನ್ಸುತ್ತೆ. ಡಿನ್ನರ್ ಕೂಡ ಆಚೆ ಆಗುತ್ತೆ ಪ್ರಾಬಬ್ಲಿ, ಗೊತ್ತಿಲ್ಲ. ಸೊ ಕ್ಲೈಮೇಟ್ ಒಂಥರ ಚೆನ್ನಾಗಿದೆ. ನೋಡೋಣ ಒಳಗಡೆ ಯಾವ ಥರ ಇದೆ ಏನು ಅಂತ. ಇವಳಂತೂ ಬೋರ್ ಆಗ್ಬಿಟ್ಲು, ಬಂತ ಅಂತ ಕೇಳ್ತಾನೆ. ನನಗೂ ಇಷ್ಟು ದೂರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ದೂರ ಆಯಿತು. ಎಲ್ಲೋ ಅಂದ್ಬಿಟ್ಟು ಎಲ್ಲೋ ಕರ್ಕೊಂಡ್ಬಂದಿದ್ದಾರೆ ಕಿರಣ್. ಕಬ್ಬನ್ ಪಾರ್ಕ್ ಅಂದ್ಬಿಟ್ಟು ಹತ್ರ ಮೈಸೂರಿಗೆ ಬಂದ್ಬಿಟ್ಟಿದ್ದೀವಿ, ನಮಗೆ ಗೊತ್ತಿಲ್ಲ. ಸೊ ನೋಡೋಣ ಒಳಗಡೆ ಹೋಗಿ ಹೇಗಿದೆ ಅಂತ. ಎಂಟ್ರೆನ್ಸ್ ಇರುತ್ತಲ್ಲ, ಹೋಗಿ ಚೆಕ್ ಮಾಡಬೇಕು. ಹಿಡ್ಕೊ ಮಮ್ಮಿದು ಜಂಪ್. ನಡಿ 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 ನಡಿ, ಬೇಗ ಓಡಮ್ಮ. ಹಿಂದೆ ಹೋಗ್ತೀನಿ ಬಾ ಬಾ, ಬೇಗ ಬಾ. ಆಯ್ತದ, ಬೇಡ ಬಾ, ಈ ಕಡೆ ಬಾ. ಇಲ್ಲ, ಏಯ್ ಬಾ. ದಾರ ಬಂದ್ರು ನೋಡು. ಆಯ್ತು, ಮಮ್ಮಿ ಹತ್ರನೇ ಹೋಗು, ಓಡು ಬೇಗ. ಎಂಟ್ರೆನ್ಸ್ ಬಂದ್ಬಿಟ್ಟು ಟಿಕೆಟ್ 50 rupees per person. ಟೈಮಿಂಗ್ ಸೊ ಎಂಟ್ರಿ ಫೀಸ್ ಬಂದ್ಬಿಟ್ಟು 50 rupees per head ಇರುತ್ತೆ. 9 AM ಇಂದ ನೈಟ್ 8 PM ವರೆಗೂ ಡೈಲಿ ಓಪನ್ ಆಗಿರುತ್ತೆ. ಮತ್ತು 12 years ಬಿಲೋ ಕಿಡ್ಸ್ಗೆ ಫ್ರೀ ಆಗಿರುತ್ತೆ. ಇದು ಬಂದು ಸ್ಟಾರ್ಟ್ ಮಾಡಿರೋದು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಸ್ಟಾರ್ಟ್ ಮಾಡಿರೋದು ಪಯಣ ಅಂತ, ದ ವಿಂಟೇಜ್ ಆ್ಯಂಡ್ ಕ್ಲಾಸಿಕ್ ಕಾರ್ ಮ್ಯೂಸಿಯಂ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರೋ ಕಾರ್ ಕೂಡ ಅವರು ಕಾಲೇಜ್ ಡೇಸಲ್ಲೆಲ್ಲ ಯೂಸ್ ಮಾಡಿರೋ ಕಾರ್ ಅದು ಕೂಡ ಇಲ್ಲಿ ಮ್ಯೂಸಿಯಮಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ನೋಡಿ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿರುತ್ತೆ ಮಾಡೆಲ್ಸ್ ಎಲ್ಲ, ತುಂಬ ಹಳೆ ಮಾಡೆಲ್ಸ್ ಎಲ್ಲ. ಮತ್ತು ಇಲ್ಲಿ ಮೋರ್ ದ್ಯಾನ್ 70 ಕಾರ್ಸ್ ಎಲ್ಲ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಬುಲ್ ಕಾರ್ಡ್ಸ್ ಮತ್ತು ವೀಲ್ಸ್ ಎಲ್ಲ ಯಾವ ಥರ ಯೂಸ್ ಮಾಡಿರೋದು, ಮತ್ತು ಯಾವ ಥರ ಪಾರ್ಟ್ಸ್ ಎಲ್ಲ ಇರುತ್ತೆ ಇಂಜಿನ್ ಒಳಗಡೆ ಎಲ್ಲ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಕಾರ್ ಕ್ರೇಜ್ ಇರೋರಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಇಲ್ಲಿ ಬಂದರೆ. ಇದು ಪಿಸ್ಟನ್, ಇದು ಸ್ಪಾರ್ಕ್ ಪ್ಲಗ್.
ಹಿಂಗೆ ಬರುತ್ತಲ್ಲ, ಪೆಟ್ರೋಲು ಇಲ್ಲಿಂದ ಬರುತ್ತೆ. ಪೆಟ್ರೋಲು ಇಲ್ಲಿಂದ ಬರುತ್ತಾ? ಇಲ್ಲಿಂದ ಒಂದು ಇಂಜೆಕ್ಷನ್ ಇರುತ್ತೆ. ಪೆಟ್ರೋಲ್ ಬಂದಿದ ತಕ್ಷಣ ಇಲ್ಲಿ ಸ್ಪಾರ್ಕ್ ಬೆಂಕಿ ಹತ್ಕೊಳುತ್ತೆ. ಬೆಂಕಿ ಹತ್ಕೊಂಡಿದ ತಕ್ಷಣ ಅದು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಹೀಟ್ ಪ್ರೊಡ್ಯೂಸ್ ಮಾಡಿದ್ದು ಇದನ್ನು ಪುಷ್ ಮಾಡುತ್ತೆ. ಇದು ಪುಷ್ ಮಾಡಿದ್ದು ಮತ್ತೆ ಸಡನ್ನಾಗಿ ಲಾಕ್ ಆಗಿ ಮತ್ತೆ ಇದು ಮತ್ತೆ ಹಿಂಗೆ ಬರುತ್ತೆ. ಇದೇ ಥರ ಫಾಸ್ಟಾಗಿ ಆಗ್ತಾ ಇದ್ರೆ ಗಾಡಿ ಮುಂದೆ ಹೋಗುತ್ತೆ. ಇದೇ ಬೇರೆ ಕಂಟ್ರಿಯಿಂದ ಬಂದಿರೋದಾ? ಫಿಯಟ್ ಕಂಪ್ನಿ ಬೇರೆ ಕಂಟ್ರಿಯಿಂದನಾ? $1947 ಆಯ್ತು. ಮೇಡ್ ಇನ್ US. ಇಲ್ಲಿ ಬರ್ದಿದಾರಲ್ಲ ಅಮೌಂಟ್ 1947. ಇದು ಮುಂದೆ ನೋಡಿ ಎಷ್ಟು ಉದ್ದ ಇದೆ. ಏನಿಯ ಇದು? ಯಾ ಕಾರಾ? ಯಾರ್ದು? ಇಯಂದಂತೆ. ಬಟ್ ಸಖತ್ತಿದೆ, ಇದು ಭಾರಿ ಇದೆ. ಇದೆಷ್ಟು ಕ್ಯೂಟ್ ಆಗಿದೆ, ಚಿಕ್ಕದು. ಈ ತರ ಕೊಟ್ರೆ ನಾನು ಓಡಿಸ್ಬೋದು. ಯಾವ್ದು ಎಲ್ಲ ಸ್ಕೂಟರ್ಸ್. ಈಯನ ಅವಾಗಿಂದ ಅಳ್ತದಾಳೆ ಹೋಗೋಣ ಅಂತ. ಹೊರಗಡೆ ಎಷ್ಟು ತಣ್ಣಗಿದೆ, ಇಲ್ಲಿ ಎಷ್ಟು ಬಿಸಿ ಇದೆ ಗೊತ್ತಾ? ಆಯ್ತು ಹೋಗೋಣ. ಆಮು ಆಯ್ತು ಹೋಗೋಣ. ಕೆಳಗಡೆ ಬಂದ್ರೆ ಇಲ್ಲೆಲ್ಲ ಲಾರಿಗಳು, ಮತ್ತೆ ಎಲ್ಲ ವಿಂಟೇಜ್ ಕಲೆಕ್ಷನ್ಸ್. ವಿಷ್ಣುವರ್ಧನ್ ಕಾರ. ಚೆನ್ನಾಗಿದೆ. ಬಾರ ರಾಜಕುಮಾರಿ. ಯಾವುದು? ಬಜಾಜ್. ಇದು ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಕಲರ್ಸ್ ನೋಡಿ, ಕಲರ್ಸ್ ಎಷ್ಟು ಯೂನಿಕ್ ಆಗಿದೆ. ಇವಾಗೆಲ್ಲ ಈ ತರ ಇರಲ್ಲ ಕಿರಣ್? ಅಲ್ಲಿ ನೋಡಿ ವಿಷ್ಣುವರ್ಧನ್ ಅವ್ರದ್ದು ಕಾರ್ ಇದೆ. ಟ್ಯಾಕ್ಸಿ. ಅದು ಟ್ಯಾಕ್ಸಿ ಅಲ್ಲ? ಟ್ಯಾಕ್ಸಿ ಅದು. ಇದು ವಿಷ್ಣುವರ್ಧನ್ ಅವರ ಕಾರು. ಸೊ ನೀವಿವಾಗ ಇಲ್ಲಿ ನೋಡ್ತಾ ಇರೋದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಯೂಸ್ ಮಾಡಿರೋಂಥ ಕಾರ್. ಇದೇ ಥರ ಇಲ್ಲಿ ಶ್ರೀ CV ರಾಮನ್ ಅವರು ಮತ್ತು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್, ಸೊ ಇದೇ ರೀತಿ ತುಂಬ ಥರ ಕಾರ್ಗಳೆಲ್ಲ ಇಲ್ಲಿ ಮ್ಯೂಸಿಯಮಲ್ಲಿ ಡಿಸ್ಪ್ಲೇ ಇಟ್ಟಿದ್ದಾರೆ. ಅವೆಲ್ಲ ಹುಟ್ಟೇ ಇರಲಿಲ್ಲ. ಲಾರಿ ನೋಡಲ್ಲಿ ಹೆಂಗೋಗುತ್ತಮ್ಮ? ಡ್ರೀ ಅಂತ ಹೋಗುತ್ತಾ? ಮಮ್ಮಿ ವಾಶ್ರೂಮ್ಗೆ ಹೋಗಿದೆ. ಸೊ ಹಾಗೆ ನೀವಲ್ಲಿ ಲಾರಿ ಎಲ್ಲ ನೋಡಿದ್ರಲ್ಲ, ಆ ಲಾರಿ ಬಂದ್ಬಿಟ್ಟು ಧರ್ಮಸ್ಥಳದಲ್ಲಿ ಸೇವೆಗಿದ್ದಂಥ ಲಾರಿಗಳು. ಸೊ ಅದು ಕೂಡ ಇಲ್ಲಿ ತೊಗೊಂಬಂದಿಟ್ಟಿದ್ದಾರೆ. ಜರ್ಮನಿನ ಮರ್ಸಿಡಿಸ್ ಬೆನ್ಸ್. ತೋರಿಸ್ಬೇಕಾ? ಇನ್ನೂ ತೆಗ್ದಿಲ್ಲ ನಾನು. ಈ ಚಿಕ್ಕ ಕಾರ್ಗೆ ಸನ್ರೂಫ್ ಇದೆ ಮೇಲೆ. ಯಾವಾಗಿಂದ ಇದು ಕಿರಣ್?
ಓಕೆ, ಇಲ್ಲೇ ಬರ್ತಿದ್ದಾರೆ, ಸಾರಿ 1990. ನಾನು ಆವಾಗೂ ಹುಟ್ಟಿರಲಿಲ್ಲ. ಅವಾಗ ನೋಡಿ ಮೇಲೆ ಸನ್ ರೂಫ್ ಇದೆ, ಇದೆಯಾ ಸನ್ ರೂಫ್? ಅಂಬಾಸಡರ್ 2008 ರೇವಾ, ಅದು ಎಲೆಕ್ಟ್ರಿಕ್ ಕಾರ್. ಇಲ್ಲಿ ಇವರಿಬ್ರು ಆಟ ಆಡ್ಕೊಂಡಿದ್ದಾರೆ. ಅದ್ರ ಜೊತೆ ಹಾಗೆ ಮಂಜೂಷಾ ಮ್ಯೂಸಿಯಂ ಕೂಡ ಇದೆ. ಇಲ್ಲಿ ಬಹಳಷ್ಟು ಹಳೆಯ ಕಾಲದ್ದು ಆರ್ಟಿಫ್ಯಾಕ್ಟ್ಸ್ ಎಲ್ಲ ಕೂಡ ಇದೆ. ಅಲ್ಲಿ ಕೂಡ ಹೋಗಬೇಕು. ಆಲ್ರೆಡಿ ಇಲ್ಲಿ ಬಂದು ಕುತ್ಕೊಂಡು ಈಯನ ಕರ್ಕೊಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು. ಏನಂದರೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿತ್ತು, ಬಟ್ ಫುಲ್ ಸಫಕೇಟ್ ಆಗ್ತಾಯಿತ್ತು, ಶೆಕೆ ಆಗ್ತಾಯಿತ್ತು, ಗಾಳಿ ಅಷ್ಟು ಬರ್ತಾ ಇರಲಿಲ್ಲ. ಅದು ಬೇರೆ ಸಮ್ಮರಲ್ಲಿ ಹೋಗ್ಬಿಟ್ಟಿದ್ದೀವಿ. ಆಚೆ ಹೋದರೆ ಫುಲ್ ತಣ್ಣಗೆ ಗಾಳಿ ಬರ್ತಾಯಿತ್ತು, ಬಟ್ ಒಳಗಡೆ ಮಾತ್ರ ಸ್ವಲ್ಪ ಹಂಗಾಯಿತ್ತು. ಒಳಗಡೆ ಇನ್ನೇನು ಮಂಜೂಷಾ ಮ್ಯೂಸಿಯಂ ಇದೆ, ಅಲ್ಲಿ ಇನ್ನೂ ಸ್ವಲ್ಪ ಹಾಟ್ ಆಗಿತ್ತು, ಫುಲ್ ಬೆಂದವ ಥರ. ಬಟ್ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಗಾಳಿ ಕುತ್ಕೊಂಡು ಆಮೇಲೆ ಅದ್ರೊಳಗಡೆ ಹೋಗ್ಬಿಟ್ಟು ನೋಡೋಣ ಏನೇನಿದೆ ಅಂತ. ಇಲ್ಲೇ ಎಕ್ಸಿಟಲ್ಲೇ ಕುತ್ಕೊಂಡಿದ್ದೀವಿ, ತಣ್ಣಗೆ ಗಾಳಿ ಬರ್ತಾಯಿತ್ತು. ಇಲ್ಲಿದ್ದ ಮಾತ್ರ ಫ್ರೆಶ್ ಗಾಳಿ ತುಂಬ ಚೆನ್ನಾಗಿತ್ತು. ಕಿರಣ್ಗೆ ತಡೆಯೋಕ್ಕೆ ಆಗ್ತಾಯಿರಲಿಲ್ಲ. ಅದು ಬೇರೆ ಸ್ವೆಟ್ ಶರ್ಟ್ ಹಾಕೊಂಬಂದ್ಬಿಟ್ಟಿದ್ದಾರೆ, ಇನ್ನೂ ಅವ್ರಿಗೆ ಸಫಕೇಟ್ ಆಗ್ತಾಯಿತ್ತು. ಸೊ ಹಾಗಾಗಿ ಅವರು ಒಂದು ಸ್ವಲ್ಪ ಹೊರಗಡೆ ಹೋಗಿ ವಾಕಿಂಗ್ ಎಲ್ಲ ಮಾಡ್ಕೊಂಬಂದಿದ್ದಾರೆ. ಸೊ ನಾವು ಇಲ್ಲೇ ಕುತ್ಕೊಂಡಿದ್ದೀವಿ. ನಾವೇ ಎಲ್ಲ ಬೇಗ ಬಂದುಬಿಟ್ಟಿದ್ದೀವಿ. ಇನ್ನೂ ಕಿರಣ್ ಕಲೀಗ್ಸ್ ಎಲ್ಲ ಇನ್ನೂ ಲೇಟಾಗಿ ಅಲ್ಲೆಲ್ಲ ನೋಡ್ಕೊಂಡು ಬರ್ತಾಯಿದ್ರು. ಸೊ ನಾವು ಮುಂಚೆನೇ ಬಂದು ಇಲ್ಲಿ ಕುತ್ಕೊಂಡಿದ್ವಿ. ಸೊ ಇವಾಗ ನೀವು ನೋಡ್ತಾ ಇರೋದು ನಾನು ಒಳಗಡೆ ಬಂದಿರೋದು ಮಂಜೂಷಾ ಮ್ಯೂಸಿಯಂ ಹೇಳಿದ್ನಲ್ಲ. ಸೊ ಇಲ್ಲಿ ಎಲ್ಲ ಹಳೆಯ ಕಾಲದಲ್ಲಿ ಶಾವಿಗೆ ಹೆಂಗೆ ಒತ್ತೋದು, ಮತ್ತು ಮಸಾಲ ಡಬ್ಬಿ, ಆಮೇಲೆ ಟೀದು ನೋಡಿ ಕೆಟಲ್ ಎಷ್ಟು ಚೆನ್ನಾಗಿದೆ. ಕೆಟಲ್ ಮತ್ತು ಟೀ ಹಿಂಗೆ ಇಟ್ಕೊ ಬರೋದು, ಆಮೇಲೆ ಇದು ಎಲ್ಲ ಮಸಾಲ ಎಲ್ಲ ಹಾಕಿಡೋದಕ್ಕೆ, ಆಮೇಲೆ ಇದೆಲ್ಲ ಏನು ಶಾವಿಗೆ ಒತ್ತೋದು, ಹಪ್ಪಳ ಮಾಡೋದು ಅಂತೆಲ್ಲ ಅಲ್ಲಿ ಡೀಟೇಲಾಗೆಲ್ಲ ಕೊಟ್ಟಿರ್ತಾರೆ. ಓದಬೇಕು, ನೋಡಿದ್ರೆ ಏನೇ ಗೊತ್ತಾಗುತ್ತೆ ಎಷ್ಟು ಚೆಂದ ಕಾಣ್ತೈತೆ. ಇಲ್ಲಿ ಬಾಸ್ಕೆಟ್ ಕೂಡ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನಾವು ವೇಯಿಂಗ್ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡೋದು, ಆಮೇಲೆ ಸೌಟ್ಗಳು, ಗರ್ಗಸ, ಎಲ್ಲ ಥರ ಮಜ್ಜಿಗೆ ಕಡಿಯೋದು. ಇದು ಒಂದು ದೊಡ್ಡ ಸ್ಟೋರೇಜ್, ಏನು ಸ್ಟೋರ್ ಮಾಡ್ತಿದ್ರು ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು. ಇದು ಏನಂತಾರೆ, ಕಾಟನ್ ಮಾಡೋದು, ಎಲ್ಲ ಥರ ಡಿಸ್ಪ್ಲೇಗೆ ಇಟ್ಟಿದ್ರು ಹಳೆಯ ಕಾಲದ್ದು. ಆ್ಯಂಟಿಕ್ ಪೀಸ್ ಇದೆಲ್ಲ ನೋಡೋಕ್ಕೇ ಚೆಂದ ಅಲ್ಲ, ಎಷ್ಟು ನೀಟಾಗಿ ಇನ್ನೂ ಇಟ್ಕೊಬಂದಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲೆಲ್ಲ ನೋಡಿ ಸೇರ್ ಅಂತ ಹೇಳ್ತೀವಲ್ಲ, ಅಕ್ಕಿ ಹಾಕೋಕ್ಕೆಲ್ಲ ಮೆಜರ್ಮೆಂಟ್ ಮಾಡೋದಕ್ಕೆ, ಸೊ ಅದೆಲ್ಲ ಇದ್ದಿದ್ದು. ಇದು ಪಡ್ಡು ಮಾಡೋದಂತ ಅನಿಸುತ್ತೆ, ಬಹುಶಃ ಗೊತ್ತಿಲ್ಲ. ಪಡ್ಡು ಮಾಡೋ ಪ್ಲೇಟ್ಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದಲ್ಲ ಕ್ಯಾಮ್ರಾನ ಹಿಂಗೆ ತಿರುಗಿಸಿದ್ರೆ ಒಳಗಡೆಯಿಂದ ನೋಡಿದ್ರೆ ಏನೇನೋ ಪಿಕ್ಚರ್ಸ್ ಬರ್ತಾ ಇತ್ತಮ್ಮ. ಅದಲ್ವಾ? ನಾನು ಅದೇ ಅಂದ್ಕೊಂಡೆ. ಬಾಯ್ ಹೋಗೋಣ ಬೇಗ. ಟೈಪಿಂಗ್ ಟೈಪ್ ಮಾಡೋಕ್ಕೆ ಇಲ್ಲಿ ನೋಡಿದ ಹಳೆ ಟೈಪ್ ಮಾಡೋದು. ಎಲ್ಲಿದೆ ಟೆಲಿಫೋನ್ ನೋಡು, ಇಲ್ಲೊಂದು ಟೆಲಿಫೋನ್. ಏನಿ ಅದು ಟೆಲಿಫೋನ್? ಬಾ ಬಾ ಬೇಗ ಬಾ, ಈ ಕಡೆ ಬಾ. ಎಲ್ಲ ಯಾರು? ಗ್ರಾಮಫೋನ್ ಮ್ಯೂಸಿಕ್ ಬರುತ್ತೆ ಅದಕ್ಕೆ. ಬಾಮು ಬಾಮು ಮುಟ್ಟಬಾರ್ದು ಅದೆಲ್ಲ, ನಡಿ. ಹಳೆ ನೋಟ್ಗಳು ನೋಡಿ ಕರೆನ್ಸಿ ಯಾವ ಥರ ಇದೆ ಅಂತ. ಹಳೆ ಕಾಯಿನ್ಸ್, ನೋಟ್ಸ್ ಮತ್ತು ಹಳೆ ಪೇಂಟಿಂಗ್ಸು, ಇಕ್ವಿಪ್ಮೆಂಟ್ಸು ಎಲ್ಲ ಇದೆ. ಮಂಜೂಷ್ ಅದು ಓವರ್ ಆಲ್ ಇದು. ಮತ್ತು ಇನ್ನೊಂದೇನೆಂದರೆ ಕ್ಯಾಂಟೀನ್ ಒಂದು ಇರಲಿಲ್ಲ. ನಾವು ಆಚೆ ಫುಲ್ ಟಯರ್ಡಾಗಿ ಆಚೆ ಬಂದ್ವಿ, ಏನಾದರೂ ಸಿಗುತ್ತಾ ಕುಡಿಯೋಕ್ಕೆ ತಿನ್ನೋಕ್ಕೆ ಅಂತ. ಬಟ್ ಅದೊಂದು ಇನ್ನೂ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಫೈನಲಿ ನಾವು ಪಯಣ ಕಾರ್ ಮ್ಯೂಸಿಯಂ ಎಲ್ಲ ಮುಗಿಸ್ಕೊಂಡು ಅಲ್ಲಿದ್ದ ರಿಟರ್ನ್ ಹೊರಡೋಷ್ಟಿಗೆ 7:30 ಆಗಿಬಿಟ್ಟಿತ್ತು ರಾತ್ರಿ. ಸೊ ಆಲ್ರೆಡಿ ಹಸುವಾಗ್ಬಿಟ್ಟಿತ್ತು. ನನಗಂತೂ ಆಗಿರಲಿಲ್ಲ, ಬಟ್ ನನಗೆ ಟೀ ಕುಡಿಬೇಕಂತ ಅನಿಸ್ತಾಯಿತ್ತು, ತುಂಬ ಸ್ಟ್ರಾಂಗಾಗಿ ಚಹಾ ಬೇಕಾಗಿತ್ತು. ಸೊ ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ಟಾಯ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಅದೊಂದು ಅಟ್ರಾಕ್ಷನ್ಸು. ಇಲ್ಲಿ ಕಿರಣ್ ಫ್ರೆಂಡ್ ಇವ್ರು ನೋಡ್ತಾ ಇರೋದು, ಅವ್ರ ಹೆಸರು ಕೂಡ ದೀಪಾ ಅಂತ, ಕಲೀಗ್. ಅವರು ಏನಾದರೂ ತೊಗೊಳ್ಳಿ ಅಂತಲೇ ಇದ್ರು. ಬೇಡ, ಆಲ್ರೆಡಿ ತುಂಬ ಟಾಯ್ಸ್ ಇದೆ ಅವಳ ಹತ್ರ, ಏನು ಬೇಡ ಅಂತ ಹೇಳಿದ್ರೆ, ಇಲ್ಲ ತೊಗೊಳ್ಳೇಬೇಕು, ಟಾಯ್ಸ್ ಇಲ್ಲಾಂದ್ರೂ ಬಟ್ಟೆನಾದರೂ ತೊಗೊಳ್ಳಿ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಅವರು ಏನಾಗಿ ಕೊಡಿಸಿದ್ದಾರೆ ಟಾಯ್ಸ್ನ. ಸೊ ಅದಾದಮೇಲೆ ನಾನು ಜಸ್ಟ್ ಟೀ ಅಷ್ಟೇ ತೊಗೊಂಡೆ. ಎಲ್ಲರೂ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ರು, ಊಟ ಮಾಡೋರು ಮಾಡಿಕೊಂಡ್ರು. ಏನಾಗೆ ನಾನು ಒಂದು ಸಿಂಗಲ್ ಇಡ್ಲಿ ತೊಗೊಂಬಂದಿದ್ದೆ, ಅವಳಿಗೆ ಇಡ್ಲಿ ತಿನ್ನಿಸಿದೆ. ಅದಾದಮೇಲೆ ಅವ್ರ ಪಪ್ಪ ಜೊತೆ ಕೂತ್ಕೊಂಡು ಹಾಗೆ ಸ್ವಲ್ಪ ದೋಸೆ ಕೂಡ ತಿನ್ಕೊಂಡ್ಲು. ಹಾಗೆ ಅಲ್ಲೆಲ್ಲ ಕ್ಯೂಟ್ ರಬ್ಬರ್ ಬ್ಯಾಂಡ್ಸ್ ಕ್ಲಿಪ್ ಎಲ್ಲ ಇತ್ತು. ನನಗಂತೂ ತುಂಬಾ ಇಷ್ಟ ಆಗ್ಬಿಡ್ತು. 200 ರೂಪೀಸ್ ಅಂತ ಇದು. ಚೆನ್ನಾಗಿತ್ತು. ನನಗೆ ಎಲ್ಲಾದರೂ ಕ್ಯಾರಿ ಮಾಡೋಕ್ಕೆ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದೊಂದು ತೊಗೊಂಡೆ. ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಇದು.
ಸೊ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಎಲ್ಲ ಊಟ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗೋಷ್ಟಿಗೆ 12 ಗಂಟೆ ಆಗ್ಬಿಟ್ಟಿತ್ತು ನಮಗೆ. ಅದು ಬೇರೆ ಅವತ್ತು RCB ಮ್ಯಾಚ್ ಇತ್ತಂತೆ, ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು. ಸೊ ಅಷ್ಟೇ, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೂ ಇನ್ನೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಕೂಡ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.